ಹೀಗೆ ಹೇಳ್ತಾ ಅವಳ ಮೈ ಮೇಲಿದ್ದ ಸೀರೆಯನ್ನು ರುದ್ರ ಸರಿಸ್ದ. ರಂಜಿನಿ ಒಂದು ಕ್ಷಣ ಬೆಚ್ಚಿಬಿದ್ದವನ್ನ ನೋಡಿದ್ಲು. ಅಷ್ಟರಲ್ಲೇ ರುದ್ರ ಅವಳ ಎದೆ ಮೇಲೆ ಮುಖ ಬಚ್ಚಿಟ್ಟಿದ್ದ. ರುದ್ರ ತನ್ನ ಹಲ್ಲುಗಳಿಂದ ಅವಳು ಬ್ಲೌಸ್ನ ಹುಕ್ಕುಗಳನ್ನ ಒಂದೊಂದಾಗಿ ಬಿಡಿಸಿ ಆ ಬ್ಲೌಸ್ ಮತ್ತು ಅವಳ ಒಳಗಿನ ಉಡುಪನ್ನು ನೆಲಕ್ಕೆಸ್ದ. ಜೊತೆಗೆ ತನ್ನ ಟ್ರ್ಯಾಕ್ ಪ್ಯಾಂಟನ್ನು ಕೂಡ ನೆಲಕ್ಕೆಸ್ದ. ರಂಜಿನಿಯನ್ನು ಮತ್ತೆ ಮತ್ತೆ ರುದ್ರ ಚುಂಬಿಸಿ ಎಚ್ಚರಿಸ್ತಿರುವಾಗ ರಂಜಿನಿ ಅವನನ್ನು ತನ್ನತ್ತ ಇನ್ನಷ್ಟು ಎಳ್ಕೊಂಡ್ಳು. ರುದ್ರನ ಹಲ್ಲು ಮತ್ತು ತುಟಿಗಳು ಅವಳ ಎದೆ ಮೇಲೆ ಒತ್ತಿದಾಗ ರಂಜಿನಿಯಿಂದ ಒಂದು ಧ್ವನಿ ಹೊರಬಂತು. ಅದರಿಂದ ಅವನ ಆವೇಶ ಇನ್ನಷ್ಟು ಹೆಚ್ಚಾಯಿತು. ಬಹಳ ಹೊತ್ತಿನ ಪ್ರಣಯದ ಸಂಗಮದ ನಂತರ ಒಂದು ರೀತಿಯ ತೃಪ್ತಿ ರುದ್ರ ರಂಜಿನಿ ಮೇಲೆ ತಣ್ಣಗಾಗಿ ಬಿದ್ದ. ಆಗಲೂ ಪೂರ್ಣ ತೃಪ್ತಿಯಿಂದ ರಂಜಿನಿ ಅವನನ್ನು ತನ್ನ ಎದೆಗಪ್ಕೊಂಡ್ಳು. ತನ್ನ ಆಫೀಸ್ ಕ್ಯಾಬಿನ್ನಲ್ಲಿ ಮಾರ್ಕೋ ಬಹಳ ಟೆನ್ಷನ್ನಿಂದ ಕೂತಿದ್ದಾನೆ. ಅವನ ಮನಸ್ಸು ಪೂರ್ತಿ ಸ್ಟೆಫಿನ್ ಹೇಳಿದ ಮಾತುಗಳಿಂದ ತುಂಬಿದೆ. ಇಂದಿಗೂ ಅವನಿಗೆ ರುದ್ರನ ಮೇಲೆ ಆ ಹಳೆಯ ಸ್ನೇಹದ ಭಾವನೆ ಮನಸ್ಸಿನಲ್ಲಿದೆ ಅಂತ ಸ್ಟೆಫಿನ್ ಹೇಳಿದ್ದು ನಿಜವೇ ಆಗಿದ್ರೂ ಅದು ಅವನಿಗೆ ಪೂರ್ಣ ಅರಿವಿದ್ರೂ ಅದನ್ನು ಒಪ್ಕೊಳ್ಳಲು ಅವನಿಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಕಿರ್ಚುತ್ತಾ ತನ್ನ ಟೇಬಲ್ ಮೇಲಿದ್ದ ಎಲ್ಲ ಸಾಮಾನುಗಳನ್ನ ಅವನು ಕೋಪದಿಂದ ತಳ್ಳಹಾಕ್ತ. ನಂತರ ಕಾರಿನ ಕೀ ತೆಗೆದುಕೊಂಡು ಹೊರಗೆ ಹೋದ. ಇದೆಲ್ಲವನ್ನ ಒಂದು ರೀತಿ ದ್ವೇಷದಿಂದ ಸ್ಟೆಫಿನ್ ನೋಡ್ತಾ ನಿಂತಿದ್ದ. ನಂತರ ತನ್ನ ಫೋನ್ ತೆಗೆದುಕೊಂಡು ಒಂದು ಅಪರಿಚಿತ ನಂಬರ್ಗೆ ಕರೆ ಮಾಡ್ದ. ಫೋನ್ ಕೆಳಗಿಡುವಾಗ ಅವನ ಮುಖ ಕ್ರೂರವಾಗಿ ಹೊಳಿತಿತ್ತು. ಇನ್ನು ಈ ಆಟ ಹೆಚ್ಚು ಕಾಲ ನಡೆಯೋದಿಲ್ಲ ಮಾರ್ಕೋ. ನಿಮ್ಮಲ್ಲೊಬ್ಬರು ಇನ್ನೊಬ್ಬರ ಕೈಯಿಂದ ಸಾಯೋದು ಖಚಿತ, ಅದು ಕೂಡ ಶೀಘ್ರವೇ. ಹೊರಗಡೆ ಒಂದು ರೌಂಡ್ ಹೋಗಲು ಹೊರಟವನು ಚಾರ್ಲಿ. ಒಬ್ಬನೇ ಹೊರಗೆ ಹೋಗೋದು ಮತ್ತು ಮಧ್ಯರಾತ್ರಿವರೆಗೆ ಅಲೆಯೋದು ಅವನಿಗೆ ಬಹಳ ಇಷ್ಟದ ಕೆಲಸ. ಆದರೆ ಮಧ್ಯರಾತ್ರಿಯ ಅಲೆದಾಟಕ್ಕೆ ಮಾರ್ಕೋ ಬಿಡೋದಿಲ್ಲ. ಅದಕ್ಕಾಗಿಯೇ ಮಧ್ಯರಾತ್ರಿ ಸಮಯವನ್ನು 10 ಗಂಟೆಗೆ ಮಿತಿಗೊಳಿಸಲಾಗಿದೆ. ಈಗ ಶಾಪಿಂಗ್ ಮುಗಿಸಿ ಅವನು ಮನೆಗೆ ಹೋಗ್ತಾ ಇದ್ದಾನೆ. 10 ಗಂಟೆ ಆಗಲು ಇನ್ನು ಕೇವಲ 10 ನಿಮಿಷಗಳು ಮಾತ್ರ ಇವೆ. ಅವನ ಕಾರು ವೇಗವಾಗಿ ಮುಂದೆ ಸಾಗ್ತಿತ್ತು. ಆದರೆ ಅಷ್ಟರಲ್ಲೇ ಒಂದು ಕಾರ್ ಎದುರಾಗಿ ಬಂದು ಚಾರ್ಲಿ ಕಾರಿಗೆ ಜೋರಾಗಿ ಡಿಕ್ಕಿ ಹೊಡೆದು ಅದನ್ನು ತಳ್ಳಹಾಕ್ತು. ತಕ್ಷಣ ಡ್ರೈವಿಂಗ್ ಸೀಟ್ನಿಂದ ಹೊರಗೆ ನೋಡಿದ ಅವನ ಕಣ್ಣುಗಳು ಕ್ರೂರವಾಗಿ ಹೊಳಿತಾ ಇದ್ವು. ಸಂಜೆ 3 ಗಂಟೆಗೆ ರಂಜಿನಿ ಕಣ್ತೆರೆದ್ಲು. ಅವಳ ಪಕ್ಕದಲ್ಲಿ ಆಗಲು ಅವನ ಕೈಗಳಿಂದ ಅಪ್ಕೊಂಡು ರುದ್ರ ಮಲಗಿದ್ದ. ಅವನನ್ನು ಒಮ್ಮೆ ನೋಡಿ ಆ ಹಣೆ ಮೇಲೆ ಪ್ರೀತಿಯಿಂದ ಒಂದು ಮುತ್ತು ನೀಡಿದ್ಲು ಅವಳು. ನಂತರ ಎದ್ದು ಬಾತ್ರೂಮ್ಗೆ ಹೋದ್ಲು. ರುದ್ರ ಆಗಲೂ ಗಾಢ ನಿದ್ದೆಯಲ್ಲಿದ್ದ. ಮಾರ್ಕೋ ಗೆಸ್ಟ್ ಹೌಸ್ನಲ್ಲಿ ಕೂತು ಡ್ರಿಂಕ್ಸ್ ಮಾಡೋ ಅವಸರದಲ್ಲಿದ್ದಾನೆ. ಸಾಮಾನ್ಯವಾಗಿ ಅವನು ಮನೆಯಲ್ಲೇ ಕುಡಿತಿದ್ದ. ಆದರೆ ಈಗ ಚಾರ್ಲಿ ಇರೋದ್ರಿಂದ ಅವನು ಗೆಸ್ಟ್ ಹೌಸ್ಗೆ ಬದಲಾಗಿದ್ದಾನೆ. 2ನೇ ಬಾಟ್ಲಿ ಕೂಡ ಖಾಲಿಯಾಗಿ 3ನೇದನ್ನು ಎತ್ಕೊಳ್ಳುವಾಗ ಅವನ ಫೋನ್ ರಿಂಗ್ ಆಯಿತು. ಯಾವ ನನ್ನ ಮಗನೋ ಇದು ಅಂತ ಗುಣಕ್ತಾ ಅವನು ಫೋನ್ ತೆಗೆದು ಕಿವಿಗಿಟ್ಕೊಂಡ. ಹಲೋ. ಅವನ ಧ್ವನಿ ತೊದಲ್ತಾ ಇತ್ತು. ಮಾರ್ಕೋ ಕೂಡಲೇ ಆಸ್ಪತ್ರೆಗೆ ಬಾ. ಸ್ಟೆಫಿನ್ನ ಧ್ವನಿ ಕೇಳಿದ ತಕ್ಷಣ ಅವನು ಗಂಭೀರವಾಗಿ ಕೇಳ್ದ. ಯಾಕೆ? ಚಾರ್ಲಿಗೆ ಆಕ್ಸಿಡೆಂಟ್ ಆಗಿದೆ. ಈಗ ಚಾರ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ. ನೀನು ತಕ್ಷಣ ಇಲ್ಲಿಗೆ ಬರಬೇಕು. ಏನೋ? ಕೋಪದಿಂದ ಮಾರ್ಕೋ ತನ್ನ ಸೀಟ್ನಿಂದ ಎದ್ದು ನಿಂತ. ಅವನ ಮುಖ ಕೋಪ ಮತ್ತು ಬೇಸರದಿಂದ ಬಿಗಿದಿತ್ತು. ಅಲ್ಲಿವರೆಗೆ ಕುಡಿದಿದ್ದ ಮದ್ಯದ ಅಮಲು ಇಳಿದಂತೆ ಅವನಿಗೆ ಅನ್ನಿಸ್ತು. ಕೂಡಲೇ ಕಾರಿನ ಕೀ ತೆಗೆದುಕೊಂಡು ಆಸ್ಪತ್ರೆಗೆ ಹೊರಡುವಾಗ ಅವನ ಮನಸ್ಸಿನಲ್ಲಿ ರುದ್ರ ಹೇಳಿದ ಮಾತುಗಳು ಓಡ್ತಿದ್ವು. ನಿನಗೆ ಸ್ವಂತ ಅಂತ ಹೇಳ್ಕೊಳ್ಳಲು ಆ ಒಬ್ಬನೇ ಅಲ್ವಾ ಇರೋದು? ನಿನ್ನ ತಮ್ಮ ಚಾರ್ಲಿ. ಅವನ ಪ್ರಾಣವನ್ನು ಪಣಕ್ಕಿಟ್ಟು ನೀನು ನನ್ನೊಂದಿಗೆ ಯುದ್ಧಕ್ಕೆ ಬರಬೇಡ. ಬಂದರೆ ನಷ್ಟ ನಿನಗೆ ಆಗೋದು. ರುದ್ರನ ಮಾತು ನೆನಪಿಸಿಕೊಳ್ತಿದ್ದಂತೆ ಮಾರ್ಕೋನ ಮುಖ ಕೋಪದಿಂದ ಕೆಂಪಾಯಿತು. ಕಣ್ಣುಗಳು ತುಂಬಿ ಬಂದವು. ನನ್ನ ಚಾರ್ಲಿಗೆ ಏನಾದರೂ ಆದರೆ ಅದಕ್ಕೆ ನಿನ್ನ ಕೈಯಿಂದ ನಾನು ಲೆಕ್ಕ ಕೇಳಿಸ್ತೀನಿ ರುದ್ರ. ಆ ಮಾತುಗಳಲ್ಲಿ ರುದ್ರನ ಮೇಲೆ ತೀರಿಸಲಾಗದ ದ್ವೇಷ ತುಂಬಿತು. ICU ಮುಂಭಾಗದ ಕುರ್ಚಿಯಲ್ಲಿ ಸ್ಟೆಫಿನ್ ಕೂತಿದ್ದಾನೆ. ಅವನ ಮುಖ ಕೋಪದಿಂದ ಬಿಗಿದಿದೆ. ಇಂದು ಚಾರ್ಲಿಯ ವಿಷಯ ಮುಗಿದೇ ಹೋಗುತ್ತೆ ಅಂದ್ಕೊಂಡಿದ್ದ. ಆದರೆ ಅವನ ಪ್ರಾಣ ಇನ್ನೂ ಉಳಿದಿತ್ತು. ಸ್ಟೆಫಿನ್ ಮುಂದಿನ ದಾಳದ ಬಗ್ಗೆ ಲೆಕ್ಕ ಹಾಕ್ತಾ ಇದ್ದ. ತಕ್ಷಣವೇ ಮಾರ್ಕೋನ ಕಾರು ಆಸ್ಪತ್ರೆ ಮುಂದೆ ಬಂದು ನಿಂತಿತ್ತು. ಅದರಿಂದ ಹೊರಬಂದು ICUನತ್ತ ನಡೆಯುವಾಗ ಮಾರ್ಕೋನ ಕಾಲುಗಳು ಬಹಳ ವೇಗವಾಗಿದ್ದವು. ಮಾರ್ಕೋ ICU ಮುಂದೆ ಬಂದು ಅಲ್ಲಿ ನಿಂತಿದ್ದ ಸ್ಟೆಫಿನ್ನನ್ನು ಕಂಡು ಅವನ ಹತ್ರ ಹೋದ. ಚಾರ್ಲಿಗೆ ಹೇಗಿದ್ದಾನೆ ಅಂತ ಗಂಭೀರವಾಗಿ ಕೇಳಿದಾಗ ಅವನ ಮುಖದ ಭಾವನೆ ಏನಿದೆ ಅಂತ ಸ್ಟೆಫಿನ್ಗೆ ಅರ್ಥ ಆಗಲಿಲ್ಲ. ಸ್ಟೆಫಿನ್ ಉತ್ತರಿಸೋ ಮುನ್ನವೇ ಅಲ್ಲಿಗೆ ಬರ್ತಿರೋ ಡಾಕ್ಟರ್ ಮೇಲೆ ಅವನ ಕಣ್ಣು ಬಿತ್ತು. ಸ್ಟೆಫಿನ್ನ ಉತ್ತರ ಕಾಯ್ದೆ ಅವನು ಡಾಕ್ಟರ್ ಹತ್ರ ಹೋದ. ಡಾಕ್ಟರ್, ನಾನು ಚಾರ್ಲಿ ಅಣ್ಣ, ಅವನಿಗೆ ಹೇಗಿದ್ದಾನೆ ಅಂತ ಆತಂಕದಿಂದ ಕೇಳುವಾಗ ಮಾರ್ಕೋನ ಮನಸ್ಸಿನಲ್ಲಿ ಚಾರ್ಲಿಯ ಬಗ್ಗೆ ಗಾಬರಿ ಇತ್ತು. ಬಹುಶಃ ನಿಮ್ಮ ಅದೃಷ್ಟ ಇರಬಹುದು. ಅಂಥ ದೊಡ್ಡ ಅಪಘಾತದಿಂದ ಪ್ರಾಣ ಉಳಿದಿದೆ. ಚಾರ್ಲಿಯ 2 ಕಾಲುಗಳು ಮುರಿದಿವೆ. ತಲೆ ಎಲ್ಲಿಗೋ ಜೋರಾಗಿ ತಗುಲಿದ್ರಿಂದ ತಲೆ ಬಲಭಾಗದಲ್ಲಿ 4 ಹೊಲಿಗೆ ಹಾಕಲಾಗಿದೆ. ಆಕ್ಸಿಡೆಂಟ್ ಆದ ಕಾರಿನ ಸ್ಥಿತಿ ನೋಡಿದ್ರೆ ನಿಮ್ಮ ತಮ್ಮ ಬದುಕುಳಿದಿದ್ದಾನೆ ಅಂತ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತ ಕರೆತಂದವರು ಹೇಳ್ತಿದ್ರು. ನಿಮ್ಮ ಪುಣ್ಯದಿಂದ ಅವನು ಬಚಾವಾಗಿದ್ದಾನೆ. ಆ ಸಮಯದಲ್ಲಿ ರಸ್ತೆಯಲ್ಲಿ ಹೋಗ್ತಿದ್ದ ಯಾರೋ ಅವನನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಿಸಿದ್ದಾರೆ.
ಏನೇ ಆಗಲಿ ಇದು ಕೊಲೆ ಪ್ರಯತ್ನ ಎಂಬುದು ಖಚಿತ. ಈಗಾಗಲೇ ಪೊಲೀಸ್ ಕೇಸ್ ದಾಖಲಾಗಿದೆ. ಡಾಕ್ಟರ್ ಹೇಳೋ ಒಂದೊಂದು ಮಾತನ್ನು ಕೇಳುವಾಗ ಮಾರ್ಕೋನ ಮುಖ ಕೋಪದಿಂದ ಬಿಗಿತಿತ್ತು. ಮುಷ್ಟಿ ಬಿಗಿದು ಅವನು ಕೋಪ ನಿಯಂತ್ರಿಸ್ತಿದ್ದಾಗ ಆ ಮನಸ್ಸಿನಲ್ಲಿ ರುದ್ರನ ಮೇಲೆ ವಿಪರೀತ ದ್ವೇಷ ಇತ್ತು. ಆ ಸಮಯದಲ್ಲಿ ರುದ್ರನನ್ನು ಹೊಡೆದು ಕೊಲ್ಲೋಷ್ಟು ದ್ವೇಷ ಮಾರ್ಕೋಗಿತ್ತು. ಹೇಗೋ ತನ್ನ ಕೋಪವನ್ನು ನಿಯಂತ್ರಿಸಿ ಮಾರ್ಕೋ ಡಾಕ್ಟರ್ ಹತ್ರ ಕೇಳ್ದ, ನಾನು ಅವನನ್ನು ಒಮ್ಮೆ ನೋಡಬಹುದಾ? ನೋಡಬಹುದು, ಆದರೆ ಹೆಚ್ಚು ಸಮಯ ತೆಗೆದುಕೊಳ್ಬೇಡಿ. ಸರಿ ಡಾಕ್ಟರ್. ಆಸ್ಪತ್ರೆಯ ಡೆಸ್ಕ್ ಮಾರ್ಕೋ ICU ಒಳಗೆ ಹೋದಾಗ ಕೈಕಾಲು ಮತ್ತು ತಲೆಗೆ ದೊಡ್ಡ ಪಟ್ಟಿ ಕಟ್ಟಿ ಕಣ್ಮುಚ್ಚಿ ಮಲಗಿದ್ದ ಚಾರ್ಲಿಯನ್ನು ಕಂಡ. ರಸ್ತೆ ಪಕ್ಕದಲ್ಲಿ ಮುಖ ತಗುಲಿದ್ರಿಂದ ಹಣೆ, ತುಟಿ ಮತ್ತು ಕೆನ್ನೆ ಒಂದು ಭಾಗದಲ್ಲಿ ಗಾಯಗಳಾಗಿದ್ವು. ತುಂಬ ಅಶಕ್ತನಾಗಿ ಮಲಗಿರೋ ಚಾರ್ಲಿ ಸ್ಥಿತಿ ಕಂಡು ಮಾರ್ಕೋನ ಒಳಗೆ ಹೆಸರಿಲ್ಲದ ನೋವು ತುಂಬಿ ಬಂತು. ಅವನ ಕಣ್ಣುಗಳಲ್ಲಿ ನೀರು ಜಿನುಗ್ತು. ಮಾರ್ಕೋನ ಹೃದಯದ ಭಾಗವೇ ಚಾರ್ಲಿ. ಅವನಿಗೆ ಅಷ್ಟರ ಮಟ್ಟಿಗೆ ಪ್ರಿಯವಾದವನು. ಮಾರ್ಕೋಗೆ ಸ್ವಂತ ಅಂತ ಹೇಳ್ಕೊಳ್ಳಲು ಇರೋದು ಚಾರ್ಲಿ ಒಬ್ಬನೇ. ಪ್ರೀತಿಯಿಂದ ಅವನ ತಲೆ ಮೇಲೆ ಕೈಯಿಟ್ಟು ಸವರುವಾಗ ಮಾರ್ಕೋನ ಒಳಗೆ ಕೇವಲ ಒಬ್ಬ ಅಣ್ಣನಲ್ಲದೆ ಒಬ್ಬ ತಂದೆಯ ಪ್ರೀತಿಯೂ ಇತ್ತು. ಮಾರ್ಕೋನ ಕಣ್ಣಿಂದ ಒಂದು ಹನಿ ನೀರು ಚಾರ್ಲಿ ಹಣೆ ಮೇಲೆ ಬಿದ್ದ ತಕ್ಷಣ ಪ್ರಜ್ಞಾಹೀನ ಸ್ಥಿತಿಯಲ್ಲೂ ತನ್ನ ಒಡ ಹುಟ್ಟಿದವನ ಇರುವಿಕೆಯನ್ನು ಅರಿತವನಂತೆ ಚಾರ್ಲಿ ಕಣ್ಣು ತೆರೆದ. ತನ್ನ ಮುಂದೆ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ನಿಂತಿರುವ ಮಾರ್ಕೋನನ್ನು ಚಾರ್ಲಿ ನೋಡ್ತಾ ನಿಂತ. ಅಣ್ಣ. ಮಾತುಗಳನ್ನು ಹೇಳಲು ಚಾರ್ಲಿಗೆ ತುಂಬ ಕಷ್ಟ ಆಯಿತು. ಕೆನ್ನೆ ಮತ್ತು ಬಾಯಿ ಎಲ್ಲವೂ ನೋಯ್ತಿತ್ತು. ಅವನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡವನಂತೆ ಮಾರ್ಕೋ ಚಾರ್ಲಿಯ ಕೆನ್ನೆಯನ್ನು ಸವರ್ದ. ನೀನೇನು ಹೇಳಬೇಡ, ಈಗ ಚೆನ್ನಾಗಿ ರೆಸ್ಟ್ ತಗೋ. ನೀನು ಇಲ್ಲಿಂದ ಹೇಳೋ ಮುನ್ನ ನಿನ್ನ ಈ ಸ್ಥಿತಿಗೆ ತಂದ ಆ ರುದ್ರನ ಕೈಯಿಂದ ಇದಕ್ಕೆಲ್ಲ ಲೆಕ್ಕ ಕೇಳಿಸ್ತೀನಿ. ದ್ವೇಷದಿಂದ ಮಾರ್ಕೋ ಕೂಗ್ದ. ಆ ಸಮಯದಲ್ಲಿ ಮಾರ್ಕೋನ ಕಣ್ಣುಗಳಲ್ಲಿ ದ್ವೇಷದ ಕಿಚ್ಚು ಉರಿತಿತ್ತು. ಸ್ವಲ್ಪ ಸಮಯ ಅಲ್ಲೇ ಇದ್ದು ನಂತರ ಮಾರ್ಕೋ ICUನಿಂದ ಹೊರಬಂದ. ಆಗಲೂ ಅವನನ್ನು ಕಾಯ್ತಾ ಸ್ಟೆಫಿನ್ ಹೊರಗೆ ನಿಂತಿದ್ದ. ಮಾರ್ಕೋ, ನಮ್ಮ ಸಂಶಯ ಸರಿಯಾಗಿದೆ. ಇದರ ಹಿಂದೆ ರುದ್ರನೇ ಇದ್ದಾನೆ. ಚಾರ್ಲಿಗೆ ಡಿಕ್ಕಿ ಹೊಡೆದ ಆ ಕಾರ್ನಲ್ಲಿ ರುದ್ರನೇ ಇದ್ದದ್ದನ್ನು ನೋಡಿದ್ದೀನಿ ಅಂತ ಸಾಕ್ಷಿಯೊಬ್ಬರು ಒಪ್ಕೊಂಡಿದ್ದಾರೆ. ಸ್ಟೆಫಿನ್ನ ಮಾತು ಕೇಳ್ತಿದ್ದಂತೆ ಮಾರ್ಕೋನ ಮುಖ ಕೋಪದಿಂದ ಕೆಂಪಾಯಿತು. ಸ್ನಾಯುಗಳೆಲ್ಲ ಬಿಗಿದುವು. ಅದೇ ಕೋಪದಿಂದ ಮಾರ್ಕೋ ಸ್ಟೆಫಿನ್ನನ್ನು ಒಮ್ಮೆ ನೋಡ್ದ. ಒಂದು ಕ್ಷಣ ಮಾರ್ಕೋನ ಕಣ್ಣಿನ ಬೆಂಕಿಯನ್ನು ಕಂಡು ಸ್ಟೆಫಿನ್ಗೆ ಗಾಬರಿಯಾಯಿತು. ಆಮೇಲೆ ಅವನೊಳಗಿನ ನರಿ ಎಚ್ಚರವಾಯಿತು. ನನಗೆ ಗೊತ್ತು ಮಾರ್ಕೋ, ನಿನ್ನ ಮುಖದ ಕೋಪ ನೋಡಿದ್ರೆ ಅವನನ್ನು ಕೊಲ್ಲೋಷ್ಟು ದ್ವೇಷ ನಿನಗಿದೆ ಅಂತ ಅರ್ಥ ಆಗುತ್ತೆ. ನೀನು ಬೇಸರ ಮಾಡ್ಕೋಬೇಡ ಮಾರ್ಕೋ, ನಿನ್ನ ಜೊತೆ ಏನೇ ಆದರೂ ನಾನಿದ್ದೀನಿ. ಅದಕ್ಕೆ ಅವನನ್ನು ಮತ್ತು ಅವನ ಕುಟುಂಬವನ್ನು ಬೇರೆ ಸಮೇತ ನಾಶ ಮಾಡಬೇಕಾದ್ರೂ ಸರಿ. ಸ್ಟೆಫಿನ್ನ ಮಾತು ಕೇಳಿದ ತಕ್ಷಣ ಕೋಪ ನಿಯಂತ್ರಿಸಲು ತನ್ನ ಮುಷ್ಟಿ ಬಿಗಿದು ಹಿಡಿದ ಮಾರ್ಕೋ. ರುದ್ರ ಗಾಢ ನಿದ್ದೆಯಲ್ಲಿದ್ದಾಗಲೇ ಅವನ ಫೋನ್ ರಿಂಗ್ ಆಯಿತು. ರಿಂಗ್ ಟೋನ್ ಧ್ವನಿಗೆ ರುದ್ರ ಮೆಲ್ಲನೆ ಕಣ್ಣು ತೆರೆದು ನೋಡ್ದ. ತನ್ನ ಕೈಯಿಂದ ಬೆಡ್ ಮೇಲೆ ರಂಜನಿಯನ್ನು ಹುಡುಕಿದ್ರೂ ಅವಳು ಕಾಣಿಸ್ಲಿಲ್ಲ. ಕೆಲವು ಗಂಟೆಗಳ ಹಿಂದಿನ ತಮ್ಮ ಪ್ರಣಯ ಸಂಗಮವನ್ನು ನೆನಪಿಸ್ಕೊಂಡಾಗ ರುದ್ರನ ಮುಖದಲ್ಲಿ ಒಂದು ಕಳ್ಳನಗು ಮೂಡ್ತು. ಅಷ್ಟರಲ್ಲೇ ಮತ್ತೆ ಅವನ ಫೋನ್ ರಿಂಗ್ ಆಯಿತು. ತಕ್ಷಣ ಫೋನ್ ತೆಗೆದು ಕಿವಿಗಿಟ್ಕೊಂಡಾಗ ಗಲಿಬಿಲಿಯಿಂದ ಆದಿತ್ಯ ಮಾತನಾಡಲು ಶುರು ಮಾಡ್ದ. ರುದ್ರ, ಚಾರ್ಲಿಗೆ ಆಕ್ಸಿಡೆಂಟ್ ಆಗಿದೆ. ಅದರ ಹಿಂದೆ ನೀನೇ ಇದೆಯಾ ಅಂತ ಸ್ಟೆಫಿನ್ ಮಾರ್ಕೋನನ್ನು ನಂಬಿಸಿದ್ದಾನೆ. ಆದಿತ್ಯನ ಮಾತು ಕೇಳಿದ ತಕ್ಷಣ ಅಲ್ಲಿವರೆಗೆ ಶಾಂತವಾಗಿದ್ದ ರುದ್ರನ ಮುಖದಲ್ಲಿ ಕೋಪ ಏರ್ತು. ಸ್ಟೆಫಿನ್ ಮೇಲಿನ ಕೋಪದಿಂದ ರುದ್ರ ತನ್ನ ಮುಷ್ಟಿ ಬಿಗಿದು ಹಿಡಿದ. ಅವನು ಆಟ ಆಡಲಿ ಅಣ್ಣ, ಅವನ ಆಟ ಆಡಿ ಎಷ್ಟು ದೂರ ಹೋಗ್ತಾನೆ ಅಂತ ನಾವು ನೋಡೋಣ. ಅಷ್ಟೇ ಹೇಳಿ ರುದ್ರ ಫೋನ್ ಗಿಳಗಿಟ್ಟ. ನಂತರ ಬೆಡ್ ಮೇಲೆ ಬಿದ್ದಿದ್ದ ತನ್ನ ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಬಾಲ್ಕನಿಗೆ ಹೋದ. ಆಗಲೂ ಅವನ ಮನಸ್ಸಿನಲ್ಲಿ ಮಾರ್ಕೋನೇ ಇದ್ದ. ನಂತರದ ಕೆಲವು ದಿನಗಳು ದೊಡ್ಡ ಬದಲಾವಣೆಗಳಿಲ್ಲದೆ ಕಳೆದವು. ಆಕ್ಸಿಡೆಂಟ್ ಆದ ದಿನ ಸಂಜೆಯೇ ಚಾರ್ಲಿಯನ್ನು ರೂಮಿಗೆ ಬದಲಾಯಿಸಲಾಗಿತ್ತು. 1 ವಾರದ ಆಸ್ಪತ್ರೆಯ ವಾಸವು ಮುಗಿಯುತ್ತಾ ಬಂದಿತ್ತು. ಚಾರ್ಲಿಯ ಜೊತೆಗೆ ಪ್ರತಿಯೊಂದಕ್ಕೂ ಮಾರ್ಕೋನೇ ಇದ್ದ. ನೋಡೋರಿಗೆಲ್ಲ ಅಚ್ಚರಿ ಮೂಡಿತು. ಮುಖದಲ್ಲಿ ಯಾವಾಗಲೂ ತುಂಬಿರೋ ಕೋಪದ ಹೊರತಾಗಿ ಅವನನ್ನು ಕಾಣೋದು ಬಹಳ ಅಪರೂಪ. ಅದರ ಜೊತೆಗೆ ಮಾದಕ ದ್ರವ್ಯ ಪ್ರಕರಣದಲ್ಲಿ 4 ವರ್ಷ ಜೈಲಿನಲ್ಲಿ ಕಳೆದ ಲೆಕ್ಕಾಚಾರ ಬೇರೆ. ಆದರೆ ಚಾರ್ಲಿಗೆ ಇದೆಲ್ಲವೂ ಅಲ್ಲವಾಗಿತ್ತು. ಮಾರ್ಕೋ ಈ ಪ್ರಪಂಚದಲ್ಲಿ ಚಾರ್ಲಿ ಅತಿ ಹೆಚ್ಚು ಗೌರವಿಸುವ, ಪ್ರೀತಿಸುವ ಮತ್ತು ನಂಬುವ ವ್ಯಕ್ತಿ ಅಂದರೆ ಅದು ಅವನ ಅಣ್ಣ ಮಾರ್ಕೋ ಮಾತ್ರ. ಅಣ್ಣನಷ್ಟೇ. 1 ವಾರದ ಆಸ್ಪತ್ರೆಯ ವಾಸದ ನಂತರ ಚಾರ್ಲಿ ಜೊತೆ ಮಾರ್ಕೋ ಆ ಆಸ್ಪತ್ರೆಯನ್ನು ಬಿಡುವಾಗ ಮನಸ್ಸು ಪೂರ್ತಿ ದ್ವೇಷ ತುಂಬಿತು. ದ್ವೇಷ ಮಾತ್ರ. ಅಂದು ಮಾರ್ಕೋ ಲಿಖಿತಾಳಿಗೆ ಕೊಟ್ಟ ಶರ್ಟ್ ನೋಡ್ತಾ ಕೂತಿದ್ದಾಳೆ ಲಿಖಿತ. ಅವಳ ಕೈ ಆ ಶರ್ಟ್ ಮೇಲೆ ಸುಮ್ಮನೆ ಸವರ್ತಿದೆ. ಅಂದು ಮಾರ್ಕೋನನ್ನು ಕಂಡು ಬಂದ ಮೇಲೆ ಲಿಖಿತ ಯಾರಿಗೂ ತಿಳಿಯದಂತೆ ಅವನ ಬಗ್ಗೆ ವಿಚಾರಿಸಿದ್ಲು. ಅದರಿಂದ ಅವಳಿಗೆ ಕೆಲವು ವಿಷಯಗಳು ತಿಳಿದ್ವು. ಕಳೆದ 4 ವರ್ಷ ಮಾರ್ಕೋ ಜೈಲಿನಲ್ಲಿದ್ದ ಅಂತ ಅವಳಿಗೆ ನಂಬೋದಕ್ಕೆ ಸಾಧ್ಯವಾಗಲಿಲ್ಲ. ಅದು ಕೂಡ ಮಾದಕ ದ್ರವ್ಯ ಪ್ರಕರಣದಲ್ಲಿ. ಅದರ ಜೊತೆಗೆ ಗುತ್ತೇದಾರ ಮನೆಯವರ ಶತ್ರು ಕೂಡ.
ಇದೆಲ್ಲದರ ಹೊರತಾಗಿ ತಾನು ಮಾತ್ರ ಅವರನ್ನು ಪ್ರೀತಿಸ್ತಿದ್ದೇನೆ. ಯಾಕಿಂತಹ ಪ್ರೀತಿ ನನಗೆ ಉಂಟಾಯಿತು ಅಂದರೂ ಯಾರಿಗೂ ತಿಳಿಯೋದಿಲ್ಲ. ಇನ್ನು ತಿಳಿದ್ರೂ ಯಾರೂ ಅದಕ್ಕೆ ಒಪ್ಪೋದಿಲ್ಲ. ಸ್ವಂತ ಶತ್ರುವಿನ ಕುಟುಂಬದ ಹುಡುಗಿಯನ್ನು ಮಾರ್ಕೋ ಸ್ವೀಕರಿಸ್ತಾನ? ಇನ್ನು ಸ್ವೀಕರಿಸಿದ್ರೂ ಅದಕ್ಕೆ ತನ್ನ ಕುಟುಂಬದವರು ಒಪ್ತಾರಾ? ಆ ಉತ್ತರಕ್ಕೆ ಬರಲು ಅವಳಿಗೆ ಹೆಚ್ಚು ಯೋಚಿಸಬೇಕಾಗಿ ಬರಲಿಲ್ಲ. ಮಾರ್ಕೋ ತನಗೆ ಸಿಗದ ಹಣ್ಣು ಎಂಬುದು ಅವಳಿಗೆ ಖಚಿತವಾಯಿತು. ಅವನ ಮೇಲಿನ ಪ್ರೀತಿ ಮನಸ್ಸಿನಲ್ಲಿ ಕುದೀತಿದ್ರೂ ಅವನ ಜೊತೆ ಜೀವನ ಸಾಧ್ಯ ಇಲ್ಲ ಅಂತ ಅವಳಿಗೆ ಖಚಿತವಾಯಿತು. ಕೊನೆಗೆ ಕಣ್ಮುಚ್ಚಿ ನೋವಿನಿಂದ ಅವಳು ಆ ನಿರ್ಧಾರ ತಗೊಂಡ್ಳು. ಇಲ್ಲ, ಮನಸ್ಸನ್ನು ಕಲ್ಲಾಕ್ಸಿ ಅಂತ ಒಂದು ನಿರ್ಧಾರ ತಗೋವಾಗಲೂ ತನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಯಾಕಂದರೆ ಮಾರ್ಕೋ ಮೇಲಿನ ಪ್ರೀತಿ ಅವಳ ರಕ್ತದಲ್ಲಿ ಬೆರೆತು ದೇಹ ಮತ್ತು ಮನಸ್ಸನ್ನು ಪೂರ್ತಿ ವ್ಯಾಪಿಸಿತ್ತು. ಅದು ಒಂದು ರೀತಿಯ ಅಮಲಾಗಿ ಅವಳ ಮೆದುಳು ಮತ್ತು ಮನಸ್ಸನ್ನು ಆಳಲು ಶುರು ಮಾಡಿತ್ತು. ಅವನನ್ನು ಅಥವಾ ಅವನ ನೆನಪುಗಳನ್ನು ತನ್ನಿಂದ ದೂರ ಮಾಡಲು ಸಾಧ್ಯವಾಗದೆ ಲಿಖಿತ ಬಹಳ ಸಂಕಟ ಪಡೋ ಸ್ಥಿತಿಯಲ್ಲಿದ್ಲು. ಮಾರ್ಕೋ ತನಗೆ ಸಿಗೋದಿಲ್ಲ ಅಂತ ಮೆದುಳು ಹೇಳ್ತಿದ್ರು, ಅವನಿಗಾಗಿ ಮನಸ್ಸು ಹಠ ಹಿಡಿತಿದೆ. ಆ ಕೋಣೆಯಲ್ಲಿ ಮಲಗಿ ಲಿಖಿತ ಬಿಕ್ಕಿ ಬಿಕ್ಕಿ ಹತ್ಲು. ಆದರೆ ಯಾರೋ ಅನಿರೀಕ್ಷಿತವಾಗಿ ಬಾಗಿಲು ತೆರೆದು ಒಳಗೆ ಬಂದ ರಂಜನಿ ಕಂಡಿದ್ದು ಶರ್ಟನ್ನು ಎದೆಗೆ ಹಪ್ಕೊಂಡು ಅಳ್ತಿದ್ದ ಲಿಖಿತಾಳನ್ನು. ಅವಳ ಕಣ್ಣು ಮತ್ತು ಮುಖ ಎಲ್ಲ ಕೆಂಪಗಿತ್ತು. ಅವಳನ್ನ ಕಂಡ ತಕ್ಷಣ ಲಿಖಿತ ವೇಗವಾಗಿ ಎದ್ದು ನಿಂತಳು. ನಂತರ ಕಣ್ಣುಗಳನ್ನ ಗಟ್ಟಿಯಾಗಿ ಒರೆಸ್ಕೊಂಡ್ಳು. ಲಿಖಿತಾ, ರಂಜನಿ ಮೆಲ್ಲನ ಅವಳ ಹತ್ರ ಹೋಗಿ ಅವಳ ಹೆಗಲ ಮೇಲೆ ಕೈ ಇಟ್ಟು ಕರೆದ್ಲು. ಅಲ್ಲಿವರೆಗೆ ತಡೆದು ನಿಂತಿದ್ದ ಲಿಖಿತಾಳ ಅಳು ಮತ್ತೆ ಗಂಟಲಿನಿಂದ ಹೊರಬಂತು. ಅದಕ್ಕೆ ಅಂತ ಕೂಗ್ತಾ ಲಿಖಿತ ರಂಜನಿ ಎದೆಗೆ ಬಿದ್ಲು. ಆಮೇಲೆ ಅದೊಂದು ದೊಡ್ಡ ಗೋಳಾಟ ಆಯಿತು. ರಂಜನಿ ಮೊದಲು ಗಾಬರಿ ಆದರೂ ನಂತರ ಅವಳನ್ನ ಹಿಡಿದು ಕುರ್ಚಿ ಮೇಲೆ ಕೂರಿಸಿದ್ಲು. ಸ್ವಲ್ಪ ಸಮಯ ಲಿಖಿತ ಅತ್ತ ಮೇಲೆ ರಂಜನಿ ಮೆಲ್ಲನೆ ಅವಳನ್ನ ವಿಚಾರಿಸಿ ವಿಷಯ ತಿಳ್ಕೊಂಡ್ಳು. ಲಿಖಿತ ಕೂಡ ಎಲ್ಲವನ್ನ ಅವಳಿಗೆ ಹೇಳಿದ್ಲು. ತನ್ನ ಎದೆಯಲ್ಲಿ ಮಲಗಳುತ್ತಿದ್ದ ಲಿಖಿತಾಳನ್ನು ರಂಜನಿ ಅಪ್ಕೊಂಡು ಸಮಾಧಾನವನ್ನು ಪಡಿಸಿದ್ಲು. ನೀನು ಪ್ರೀತಿ ಸತ್ಯ ಆಗಿದ್ರೆ ಅವನು ನಿನಗೆ ಸಿಗ್ತಾನೆ ಅಂತ ಹೇಳಿ ಅವಳಿಗೆ ಸಮಾಧಾನ ಹೇಳಿ ರಂಜನಿ ಹಿಂದಿರುಗಿದ್ಲು. ಸ್ವಲ್ಪ ಹೊತ್ತಿನ ನಂತರ ರಂಜನಿ ನೇರವಾಗಿ ತನ್ನ ಕೋಣೆಗೆ ಹೋದ್ಲು. ಲಿಖಿತ ಹೇಳಿದ ಮಾರ್ಕೋನೇ ಅವಳ ಮನಸ್ಸಿನಲ್ಲಿ ತುಂಬಿದ್ದ. ಅಷ್ಟರಲ್ಲಿ ಬೆಡ್ ಮೇಲೆ ಮಲಗಿದ್ದ ರುದ್ರನ ಅವಳ ಕಂಡ್ಳು. ಈ ಸಮಯದಲ್ಲಿ ಹೀಗೆ ಮಲಗೋದು ಅವನಿಗಿಲ್ಲದ ರೂಢಿ. ರಂಜನಿ ಅವನ ಹತ್ರ ಹೋದ್ಲು. ಯಜಮಾನ್ರೆ, ಅವಳ ಹೆಗಲ ಮೇಲೆ ಕೈ ಇಟ್ಟು ಕರೆದಾಗ ಕಣ್ಣು ಮುಚ್ಚಿ ಮಲಗಿದ್ದ ರುದ್ರ ಮೆಲ್ಲನೆ ಕಣ್ತೆರೆದ. ತನ್ನನ್ನು ನೋಡ್ತಿರೋ ರಂಜನಿಯನ್ನು ಕಂಡು ಅವನು ಅವಳನ್ನು ತನ್ನತ್ತ ಎಳೆದು ಬೆಡ್ ಮೇಲೆ ಕೂರಿಸ್ಕೊಂಡ. ಯಜಮಾನ್ರೆ, ಈ ಮಾರ್ಕೋ ಯಾರು? ಅಂದು ನನ್ನನ್ನು ಅಪಹರಿಸಲು ಪ್ರಯತ್ನಿಸಿದ್ದು ಮಾರ್ಕೋ ಅಲ್ವೇ? ಅವನಿಗೆ ಅಂಟ್ಕೊಂಡು ರಂಜನಿ ಕೇಳಿದಾಗ ರುದ್ರ ರಂಜನಿಯನ್ನೊಮ್ಮೆ ನೋಡ್ದ. ನಂತರ ಅವಳಿಗೆ ಹೇಳೋದಕ್ಕೆ ಶುರು ಮಾಡ್ದ. ಅವನ ಜೀವನಕ್ಕೆ ಮಾರ್ಕೋನ ಪ್ರವೇಶ ಮತ್ತು ಸ್ನೇಹದ ಆಳದ ಬಗ್ಗೆ ಎಲ್ಲವನ್ನ ಕೇಳಿ ರಂಜನಿ ಅಚ್ಚರಿಯಿಂದ ನಿಂತಿದ್ದಾಳೆ. ಮಾರ್ಕೋ ಬಗ್ಗೆ ಮಾತಾಡುವಾಗ ಸ್ವಲ್ಪ ತುಂಬಿ ಬರ್ತಿದ್ದ ರುದ್ರನ ಕಣ್ಣುಗಳೇ ಸಾಕಿತ್ತು ರಂಜನಿಗೆ ಅವರ ಸ್ನೇಹದ ಆಳವನ್ನು ಅರ್ಥ ಮಾಡಿಕೊಳ್ಳಲು. ಆ ಸ್ನೇಹ ಸಂಬಂಧಕ್ಕೆ ಅವನು ತನ್ನ ಜೀವನದಲ್ಲಿ ಎಷ್ಟು ಸ್ಥಾನ ಕೊಟ್ಟಿದ್ದಾನೆ ಅಂತ ಗುರುತಿಸಲು. ಅಲ್ಲಿವರೆಗೆ ರಂಜನಿ ಅಂದ್ಕೊಂಡಿದ್ದು ಮಾರ್ಕೋ ರುದ್ರನ ಶತ್ರು ಅಂತ. ಆದರೆ ಈಗ ತನ್ನನ್ನು ನೋಡ್ತಾ ಇರೋ ರಂಜನಿಯನ್ನು ಒಮ್ಮೆ ನೋಡಿ ರುದ್ರ ಮಾತು ಮುಂದುವರಿಸಿದ. 2 ವಾರಗಳ ನಂತರ ಅಂದು ಮನೆಗೆ ಮರಳಿದ ನಾನು ತಿಳ್ಕೊಂಡದ್ದು ಮಾರ್ಕೋನ ಅಪ್ಪ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಎಂಬ ಸುದ್ದಿಯಾಗಿತ್ತು. ಮಾರ್ಕೋನ ಅಪ್ಪ ಎಂದಿಗೂ ಹಾಗೆ ಮಾಡೋದಿಲ್ಲ ಅಂತ ನನಗೆ ತಿಳಿದಿತ್ತು. ಅಂದೇ ಶಂಕರ್ ಗೌಡ್ರಿಗೆ ಅವನು ನನ್ನ ಫ್ರೆಂಡ್ ಅಂತ ಮತ್ತು ಅವನ ಅಪ್ಪ ನಿರಪರಾಧಿ ಅಂತ ಹೇಳಿ ಮನವರಿಕೆ ಮಾಡಿದೆ. ಅಂದು ಅವರಿಗೂ ಬಹಳ ಪಶ್ಚಾತ್ತಾಪವಾಯಿತು. ತನ್ನ ಮುಂದೆ ಬೇಡ್ಕೊಳ್ತಾ ನಿಂತಿದ್ದ ಮಾರ್ಕೋ ಮತ್ತು ಅವನ ಅಮ್ಮನ ಮುಖ ಮಾತ್ರ ಆಗ ಅವರ ಮನಸ್ಸಿನಲ್ಲಿತ್ತು. ಅದಕ್ಕಾಗಿ ಮಾರ್ಕೋ ಮತ್ತು ಅವನ ಅಮ್ಮನನ್ನು ಹೋಗಿ ಕಾಣಲು ಮತ್ತು ಅವರಿಗೆ ಬೇಕಾದ ಸಹಾಯ ಮಾಡಲು ನಾವು ನಿರ್ಧರಿಸಿದ್ವು. ಆದರೆ ನಾವಲ್ಲಿಗೆ ತಲುಪೋ ಕೆಲವು ದಿನಗಳ ಮೊದಲೇ ಮಾರ್ಕೋ ಅವನ ಅಮ್ಮ ಮತ್ತು ತಮ್ಮನೊಡನೆ ಮನೆ ಬಿಟ್ಟು ಹೋಗಿದ್ರು. ಪಪ್ಪ ಮತ್ತು ತಾತ ತುಂಬ ಹುಡುಕಾಡಿದ್ರು. ನಂತರ ಅವನ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಆದರೂ ನನ್ನ ಮನಸ್ಸಿನಲ್ಲಿ ಅಂದಿನಿಂದ ಅವನಿಗಿದ್ದ ಸ್ನೇಹದ ಆಳ ಹೆಚ್ಚಾಯಿತೆ ಹೊರತು ಕಡಿಮೆ ಆಗಲಿಲ್ಲ. ಎಂದಾದರೂ ಮಾರ್ಕೋ ನನ್ನ ಹುಡ್ಕೊಂಡು ಬರ್ತಾನೆ ಅಂತ ನಾನು ನಂಬಿದ್ದೆ. ನಂತರ ನಾನು ಅವನನ್ನು ಕಂಡದ್ದು ವರ್ಷಗಳ ನಂತರ, ಅದು ಕೂಡ ನನ್ನ ಮತ್ತು ಗುತ್ತಿದಾರ ಮನೆಯ ಶತ್ರುವಿನ ರೂಪದಲ್ಲಿ. ನಾನು ಹೇಳೋದನ್ನು ಕೇಳಲು ಅಥವಾ ಅರ್ಥ ಮಾಡಿಕೊಳ್ಳಲು ಕೂಡ ಅವನು ತಯಾರಿಲ್ಲ. ಅವನ ಅಪ್ಪನ ಸಾವಿಗೆ ಶಂಕರ್ ಗೌಡ್ರೆ ಕಾರಣ ಅಂತ ಅವನು ಈಗಲೂ ನಂಬಿದ್ದಾನೆ. ಅದರ ಮಧ್ಯೆ ಅವನ ಜೀವನಕ್ಕೆ ಬಂದು ಸೇರಿಕೊಂಡವನೇ ಸ್ಟೆಫಿನ್. ಕುರಿ ಚರ್ಮದ ತೋಳ ಅವನು. ಅವನೊಳಗೆ ದ್ವೇಷ ಮತ್ತು ಹಗೆತನವನ್ನು ತುಂಬಿದ್ದೇ ಸ್ಟೆಫಿನ್. ಆದರೆ 4 ವರ್ಷಗಳ ಹಿಂದೆ ನಡೆದ ಘಟನೆಯೇ ಮಾರ್ಕೋ 4 ವರ್ಷ ಜೈಲುವಾಸ ಅನುಭವಿಸಲು ಕಾರಣವಾಯಿತು. ಅಂದು ಮಾರ್ಕೋ ಮತ್ತು ನಾನು ಬಿಸ್ನೆಸ್ ಶತ್ರುಗಳಾಗಿದ್ವು. ವರ್ಷಗಳಿಂದ ಗುತ್ತೇದಾರ ಮನೆತನದ ಪರಂಪರೆ ಮತ್ತು ನಮ್ಮ ಸಂಸ್ಥೆಯ ಮೇಲಿರೋ ಜನರ ನಂಬಿಕೆಯಿಂದ ನಾವು ಯಾವಾಗಲೂ ಮೊದಲ ಸ್ಥಾನದಲ್ಲಿದ್ವು.
ಮಾರ್ಕೋನ ಬೆಳವಣಿಗೆ ಬಹಳ ಬೇಗನೆ ಆಗಿತ್ತು. ಅದಕ್ಕಾಗಿ ಅವನು ಗುತ್ತಿದ ಅರಮನೆಯ ಮಟ್ಟಕ್ಕೆ ಬರಲು ಸಾಧ್ಯವಾಗದಿದ್ರೂ ಬಹಳ ಹಿಂದೆ ಇರಲಿಲ್ಲ. ಆದರೆ ಅನಿರೀಕ್ಷಿತವಾಗಿ ಮಾರ್ಕೋನ ಕಂಪನಿ ಮೂಲಕ ನಡೆಯುವ ಮಾದಕ ದ್ರವ್ಯದ ವ್ಯವಹಾರದ ಬಗ್ಗೆ ನಂಗೆ ತಿಳಿಯಿತು. ನನಗೆ ತಿಳಿದ ಮಾರ್ಕೋ ಎಂದಿಗೂ ಅಂತಹ ಕೆಲಸ ಮಾಡೋದಿಲ್ಲ ಅಂತ ನನಗೆ ಖಚಿತ ಇತ್ತು. ಅದಕ್ಕಾಗಿ ಅವನ ಹಿಂದೆ ಯಾರೋ ಆಟ ಆಡ್ತಿದ್ದಾರೆ ಅಂತ ನಾನು ನಂಬಿದೆ. ಮಾರ್ಕೋನ ಜೊತೆ ಅದರ ಬಗ್ಗೆ ಮಾತನಾಡಲು ಪ್ರಯತ್ನಿಸಿದ್ರೂ ಅವನು ನನ್ನನ್ನು ಕಾಣಲು ಕೂಡ ಸಿದ್ಧನಿರಲಿಲ್ಲ. ಅದಕ್ಕಾಗಿ ನನ್ನ ಗೆಳೆಯನಾಗಿದ್ದ ACP ಅನ್ವರ್ ಜೊತೆ ಈ ವಿಷಯ ಚರ್ಚಿಸಿದೆ. ಆದರೆ ನಂತರ ನಾನು ಕೇಳಿದ ಸುದ್ದಿ ಎಂದರೆ 30 ಕಿಲೋ ಮಾದಕ ದ್ರವ್ಯದ ಜೊತೆ ಮಾರ್ಕೋ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಎಂಬುದು. ಆಗಲೂ ಅದರ ಸತ್ಯ ನನಗೆ ಅರ್ಥ ಆಗಲಿಲ್ಲ. ಆದರೆ ನಂತರ ಅನ್ವರ್ ನನ್ನ ಮುಂದೆ ಇಟ್ಟ ಸಾಕ್ಷ್ಯಗಳನ್ನ ನನಗೆ ನಂಬೋದಕ್ಕೆ ಸಾಧ್ಯವಾಗಲಿಲ್ಲ. ಮಾರ್ಕೋನ ಕಂಪನಿ ಕಳೆದ 3 ವರ್ಷಗಳಿಂದ ಮಾದಕ ದ್ರವ್ಯದ ಡೀಲ್ ಮಾಡ್ತಾ ಇದೆ. ಅದರಲ್ಲಿ ಅವನ ಕಂಪನಿ ಕೋಟ್ಯಾಂತರ ಹಣ ಹೂಡಿಕೆ ಮಾಡ್ತಿದೆ. ಇದರ ಹಿಂದೆ ಮಾರ್ಕೋ ಇಲ್ಲ ಅಂತ ನಂಬಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಯಾಕಂದರೆ ಸಾಕ್ಷಿಗಳು ಅಷ್ಟೊಂದು ಬಲವಾಗಿದ್ದವು. ಅದಕ್ಕಾಗಿಯೇ ನ್ಯಾಯಾಲಯ ನೀಡಿದ 4 ವರ್ಷ ಶಿಕ್ಷೆಗೆ ಅವನು ಅರ್ಹ ಅಂತ ನನಗೆ ಅನ್ನಿಸ್ತು. ಮಾರ್ಕೋ ಜೈಲಿನಲ್ಲಿದ್ದ ಈ 4 ವರ್ಷಗಳಲ್ಲಿ ಅವನ ಕಂಪನಿಯ ಮೂಲಕ ಯಾವುದೇ ಮಾದಕ ದ್ರವ್ಯದ ವ್ಯವಹಾರ ನಡೆದಿರಲಿಲ್ಲ. ನಂತರ ಮೆಲ್ಲನೆ ನಾನು ಕೂಡ ಉದ್ದೇಶಪೂರ್ವಕವಾಗಿಯೇ ಮಾರ್ಕೋವನನ್ನು ಮರೆತು ಬಿಟ್ಟೆ. ಆದರೆ 6 ತಿಂಗಳ ಹಿಂದೆ ನನಗೆ ತಿಳಿಯಿತು ಮಾರ್ಕೋ ನಿರಪರಾಧಿ ಎಂದು. ಪ್ರಕರಣದ ಬಗ್ಗೆ ವಿವರವಾಗಿ ತನಿಖೆ ಮಾಡಿದಾಗ ಸ್ಟೆಫಿನ್ನ ಬಲಿಯಲ್ಲಿ ಮಾರ್ಕೋ ಅರಿಯದೆ ಬಿದ್ದಿದ್ದಾನೆ ಅಂತ ನನಗೆ ಅರ್ಥ ಆಯಿತು. ಸತ್ಯ ತಿಳಿದ ಕೂಡಲೇ ಮಾರ್ಕೋ ನನ್ನ ಜೈಲಿಗೆ ಹೋಗಿ ನೋಡಲು ಪ್ರಯತ್ನಿಸಿದೆ. ಆದರೂ ಅವನು ನನ್ನನ್ನು ಕಾಣಲಿಲ್ಲ. ಆದರೆ ಆಗಲೂ ಅವನೊಳಗೆ ನನ್ನ ಮೇಲಿನ ದ್ವೇಷ ಕುದಿತಿತ್ತು. ಅವನ ದೃಷ್ಟಿಯಲ್ಲಿ ಅವನನ್ನು ಮಾದಕ ದ್ರವ್ಯದ ಕೇಸ್ನಲ್ಲಿ ಸಿಕ್ಕಿಸಿದ್ದು, ಮಾಡೋ ತಪ್ಪಿಗೆ ಒಳಗೆ ಹಾಕಿದ್ದು ಎಲ್ಲವೂ ನಾನೇ. ಒಂದು ರೀತಿಯಲ್ಲಿ ಅಂದು ನಾನು ಅನ್ವರ್ಗೆ ಏನನ್ನ ಹೇಳದಿದ್ದರೆ ಮಾಡೋ ತಪ್ಪಿಗೆ ಮಾರ್ಕೋ ಜೈಲಿಗೆ ಹೋಗ್ತಾ ಇರಲಿಲ್ಲ. ಎಲ್ಲದಕ್ಕೂ ನನ್ನ ಆತುರವೇ ಕಾರಣವಾಗಿತ್ತು. ನನಗೆ ಅವನ ಮೇಲೆ ಬಹಳ ಪಶ್ಚಾತ್ತಾಪ ಮತ್ತು ಪ್ರೀತಿ ಉಂಟಾಯಿತು. ನಂತರ ನನ್ನ ಹಣ ಮತ್ತು ಪ್ರಭಾವ ಬಳಸಿ ಮಾರ್ಕೋನನ್ನ ಹೊರಗೆ ತಂದೆ. ಆದರೆ ಅಲ್ಲೂ ಸ್ಟೆಫಿನ್ ಅದ್ಭುತವಾಗಿ ನಟಿಸ್ತಾ. ಅವನ ಮನಸ್ಸಲ್ಲಿ ನನ್ನ ಮೇಲಿನ ದ್ವೇಷ ತುಂಬೋದ್ರ ಜೊತೆಗೆ ಮಾರ್ಕೋನ ಮುಂದೆ ಅತಿ ದೊಡ್ಡ ನಂಬಿಕಸ್ಥ ಎಂಬ ಪಟ್ಟವನ್ನು ಅವನು ಪಡೆದ. ನಮ್ಮಿಬ್ಬರನ್ನ ಪರಸ್ಪರ ಯುದ್ಧ ಮಾಡುವಂತೆ ಮಾಡೋದು, ಅದರ ಕೊನೆಯಲ್ಲಿ ಒಬ್ಬನು ಸತ್ರೆ ಇನ್ನೊಬ್ಬನನ್ನು ಅವನೇ ಕೊಲ್ಲೋದು. ಅದರಿಂದ ಮಾರ್ಕೋನ ಎಲ್ಲ ಆಸ್ತಿ ಅವನ ಕೈ ಸೇರುತ್ತೆ. ಅದೇ ಸ್ಟೆಫಿನ್ ಪ್ಲ್ಯಾನ್. ಆದರೆ ಅವನಿಗೆ ನಿಜವಾದ ರುದ್ರನ ಬಗ್ಗೆ ಗೊತ್ತಿಲ್ಲ. ಸ್ಟೆಫಿನ್ನ ದೇಹದಲ್ಲಿ ಪ್ರಾಣ ಇನ್ನೂ ಉಳಿದಿದೆ ಅಂದರೆ ಅದಕ್ಕೆ ಒಂದೇ ಕಾರಣ ಮಾರ್ಕೋಗೆ ಸ್ಟೆಫಿನ್ ಮೇಲಿರೋ ನಂಬಿಕೆ ಯಾವಾಗ ಇಲ್ಲವಾಗುತ್ತೋ ಅಂದು ಅವನ ಅಂತ್ಯ. ಅಂದು ಕೂಡ ಮಾರ್ಕೋನ ಕೈಯಿಂದಲೇ ಅಂತ ಹೇಳಿ ಅಸಡ್ಡೆಯಿಂದ ನಗ್ತಾ ರುದ್ರ ಮತ್ತು ಲಿಖಿತ ಅವರಿಂದ ತಿಳಿದ ವಿಷಯಗಳ ಮೂಲಕ ರಂಜನಿಗೆ ಒಂದು ವಿಷಯ ಖಚಿತ ಆಯಿತು. ಮಾರ್ಕೋ ಬಹಳ ಒಳ್ಳೆಯ ವ್ಯಕ್ತಿ. ಅದಕ್ಕಾಗಿ ಅಂದು ಅವನು ಲಿಖಿತಾಳನ್ನು ರಕ್ಷಿಸಿದ್ದು. ಆದರೆ ಸ್ಟೆಫಿನ್ ಅವನ ಜೊತೆ ಇರೋವರೆಗೆ ಮಾರ್ಕೋ ಎಂದಿಗೂ ಸತ್ಯವನ್ನು ಅರಿಯೋದಿಲ್ಲ ಅಥವಾ ರುದ್ರನನ್ನು ಒಪ್ಕೊಳ್ಳೋದಿಲ್ಲ. ಮಾರ್ಕೋ ನನಗೆ ಯಾವಾಗಲೂ ಪ್ರಿಯವಾದವನು ರಂಜನಿ. ನಾನು ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಲೆ ಕೊಡೋ ಸ್ನೇಹ ಅಂದರೆ ಅದು ಅವನದ್ದೇ ಅಂತ ಹೇಳಿ ರುದ್ರ ರಂಜನಿ ಮಡಲಿಗೆ ತಲೆಯಿಟ್ಟು ಮಲಗ್ದ. ರಂಜನಿಗೆ ಅವನನ್ನು ಮತ್ತು ಅವನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ರಂಜನಿ ಮೆಲ್ಲನೆ ಅವನ ತಲೆಯನ್ನು ಸವರತೊಡಗಿದ್ಲು. ಜೊತೆಗೆ ಆ ಹಣೆ ಮೇಲೆ ಮುತ್ತಿಟ್ಲು. ಚಾರ್ಲಿಗೆ ಡಾಕ್ಟರ್ 1 ತಿಂಗಳ ಕಾಲ ಬೆಡ್ ರೆಸ್ಟ್ ಹೇಳಿದ್ದಾರೆ. ಕಳೆದ 1.5 ವಾರದಿಂದ ಮಾರ್ಕೋನಿ ಚಾರ್ಲಿಯನ್ನು ನೋಡ್ಕೊಳ್ತಾ ಇದ್ದಾನೆ. ಇನ್ನು ಹೀಗೆ ಮುಂದುವರೆದ್ರೆ ತನ್ನ ಬಿಸ್ನೆಸ್ ವ್ಯವಹಾರಗಳೆಲ್ಲ ಹದಗೆಡುತ್ತವೆ ಅಂತ ತಿಳಿದ ಮಾರ್ಕೋ ಚಾರ್ಲಿಯನ್ನು ನೋಡ್ಕೊಳ್ಳಲು ಒಬ್ಬ ಗಂಡು ನರ್ಸನ್ನು ನೇಮಿಸ್ದ. ಆಫೀಸ್ಗೆ ಹೋಗಲು ಮಾರ್ಕೋ ಸಿದ್ಧನಾಗಿದ್ದಾನೆ. ತಕ್ಷಣ ತನ್ನ ಫೋನ್ ಮತ್ತು ಕಾರಿನ ಕೀ ತೆಗೆದುಕೊಂಡು ಹೊರಗೆ ಬಂದ. ಕೂಡಲೇ ಸ್ಟೆಫಿನ್ನನ್ನು ಕರೆದು ತುರ್ತಾಗಿ ಕಾಣಬೇಕು ಅಂತ ಹೇಳ್ದ. ಸ್ಟೆಫಿನ್ನನ್ನು ಕಂಡು ನಂತರ ಆಫೀಸ್ಗೆ ಹೋಗೋದು ಮಾರ್ಕೋನ ಪ್ಲ್ಯಾನ್ ಆಗಿತ್ತು. ಮೊದಲು ಸ್ಟೆಫಿನ್ನನ್ನು ಕಂಡು ಅವನ ಜೊತೆ ವಿಷಯಗಳನ್ನು ಮಾತನಾಡಬೇಕು. ಮಾರ್ಕೋ ಈಗ ನಿಂತಿರೋದು ಅವನ ಮುಚ್ಚಿರೋ ಹಳೆ ಆಫೀಸ್ ಮುಂಭಾಗದಲ್ಲಿ. ಅವನು ಮೊದಲ ಬಾರಿಗೆ ತನ್ನ ಬಿಸ್ನೆಸ್ ಉದ್ದಿಮೆಯನ್ನು ಕಟ್ಟಿದ್ದು ಇಲ್ಲೇ. ಹೊಸ ಕಟ್ಟಡಕ್ಕೆ ಬದಲಾದಾಗ ಇದು ಮುಚ್ಚಲ್ಪಟ್ಟಿತ್ತು. ಆದರೆ ಅದನ್ನು ಮಾರಾಟ ಮಾಡಲು ಅವನಿಗೆ ಮನಸ್ಸಾಗಲಿಲ್ಲ. ಅಂದಹಾಗೆ ಹಳೆಯದನ್ನು ಅಷ್ಟು ಬೇಗ ಬಿಟ್ಕೊಡೋ ಅಭ್ಯಾಸ ಅವನಿಗೆ ಇಲ್ಲ. ಸ್ವಲ್ಪ ಹೊತ್ತಿನ ಕಾಯುವಿಕೆ ನಂತರ ಸ್ಟೆಫಿನ್ ಕಾರು ಆ ಹಳೆ ಆಫೀಸ್ ಮುಂದೆ ಬಂದು ನಿಂತಿತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಬೇಗ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.